ನಿತ್ಯ ಜೀವನಕ್ಕೆ ಸ್ವಾಗತ. ನಾನು ಮೊಟ್ಟೆ ಬಿರಿಯಾನಿ ಮಾಡೋದನ್ನ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಆಯಿಲ್ ಹಾಕಿದೆ, ತುಪ್ಪ ಏನು ಹಾಕಿಲ್ಲ. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಒಂದು 2 ಈರುಳ್ಳಿ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಏನು ಇವಾಗ ಹಾಕದ, ಮೊಟ್ಟೆನ ಫ್ರೈ ಮಾಡಿಬಿಟ್ಟು ಆಮೇಲೆ ಹಾಕ್ತೀನಿ. ಯಾಕಂದರೆ ಮೊಟ್ಟೆ ಒಳಗಡೆ ಇದಾಗುತ್ತೆ. ನನ್ನ ಮೊಮ್ಮಗ ಬಿರಿಯಾನಿ ಕೇಳ್ದ, ಅದಕ್ಕೆ ಇವಾಗ ಮಳೆ ಬರ್ತಿದೆ, ಬಿರಿಯಾನಿ ತರೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಮೊಟ್ಟೆ ಬಿರಿಯಾನಿ ಸ್ವಲ್ಪ ಪುಟಾಣಿ ಗ್ಲಾಸಲ್ಲಿ 2 ಗ್ಲಾಸು ಮಾಡ್ತಾಯಿದ್ದೀನಿ. 3 ಮೊಟ್ಟೆ ಹಾಕೊಂಡಿದ್ದೀನಿ. ಇದು ಸಿಂಪಲ್ ಆಗಿನೇ ಚೆನ್ನಾಗೂ ಇರುತ್ತೆ. ಮಾತ್ರ ಮೊಟ್ಟೆ ಬಿರಿಯಾನಿ ಬೇಯಿಸಿ ಉಂಡೆ ಥರನೂ ಹಾಕ್ಬೋದು. ಮಕ್ಕಳಿಗಾದರೆ ನೋಡಿ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಒಂದೇ ಒಂದು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಸ್ತೂರಿ ಮೆಂತ್ಯ ಮತ್ತು ಒಂಚೂರು ಕಲ್ಲುವ, ಒಂದು ಚಕ್ರ ಮೊಗ್ಗು, ಇಲ್ಲಿ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಒಂದು 5 ನಿಮಿಷದಲ್ಲಿ ಆಗುವಂಥ ಬಿರಿಯಾನಿ ಇದು. ನೋಡಿ ಇವಾಗ ಬಿರಿಯಾನಿ ಮಸಾಲ, ನೋಡಿ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಒಂದು 1/4 ಕಪ್ಪು ಮೊಸರು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನಾನು ಅಕ್ಕಿನ ತೊಳೆದ್ಬಿಟ್ಟು ನೆನೆಸ್ಕೊಬಂದಿದ್ದೀನಿ. ಅದೇ ನೀರನ್ನೇ ಹಾಕ್ತಾ ಇದ್ದೀನಿ. ನೆನೆಸಿ ಇಟ್ಟಿದ್ನಲ್ಲ ಆ ನೀರಲ್ಲೇ ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ ಅಳತೆ ಇಟ್ಕೊಂಡಿದ್ದೀನಿ. ಒಂದು ಮರಳು ಬಂದಮೇಲೆ ಅಕ್ಕಿ ಹಾಕೋಣ. ಇವಾಗ ಹಿಂಗೆ ತಿರುಗಿಸ್ಬಿಟ್ಟು ಸುಮ್ಮನೆ ಹಂಗೆ ಮುಚ್ಚೋಣ. ನೋಡಿ ಮರಳುತ್ತಾ ಇದೆ. ಇವಾಗ ಅಕ್ಕಿ ಹಾಕೊಳ್ತೀನಿ. ದಿಢೀರಂತ ಮಕ್ಕಳು ಕೇಳ್ತಾ ಇರ್ತಾರೆ ಬಿರಿಯಾನಿ ಅಂತ. ಅತ್ಲಾಗೆ 2 ಮೊಟ್ಟೆ ಹೊಡೆದು ಮಾಡಿ ಹಾಕ್ಕೊಡ್ತಾ ಇರ್ರಿ ತೆಗಿ. ನಾನು ತುಪ್ಪ ಹಾಕ್ತಾ ಇಲ್ಲ, ಇದಕ್ಕೆ ಬೇಡ ಅಂತಲೇ ಹಾಕ್ತಾ ಇಲ್ಲ. ಹುಡುಗರಿಗೋಸ್ಕರ ಹಠ ಮಾಡಿದ್ರು, ಅದಕ್ಕೆ ತುಪ್ಪ ಹಾಕ್ತಾ ಇಲ್ಲ. ಹಂಗೆ ಲಾಕ್ ಮಾಡ್ತೀನಿ. ಇವಾಗ 2 ಕೂಗಿಸ್ಕೊಳ್ಳೋಣ. ಆಗಿದೆ. ಇವಾಗ ನಾನು ಆಫ್ ಮಾಡಿದ್ದೀನಿ. ಆಗಿದೆ. ಒಂದು ಸತಿ ಹಿಂಗೆ ತಿರುಗಿಸ್ಕೊಳ್ಳೋಣ. ನೋಡಿ ಈ ಥರ ಸೂಪರಾಗಿದೆ. ಸ್ಮೆಲ್ಲು ಚೆನ್ನಾಗಿದೆ. ಸ್ನೇಹಿತರೆ, ಯಾರು ನನ್ನ ವಿಡಿಯೋ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಮತ್ತು ಈ ಥರ ಮಾಡಿರಿ ಒಂದು ಸತಿ. ಇವಾಗ ನೋಡಿ ನಾನು ಮೊಟ್ಟೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ಸ್ನೇಹಿತರೆ, ಒಂದು 5 ನಿಮಿಷದಲ್ಲಿ ಆಗುತ್ತೆ ಇದು. ನೋಡಿ ಸಣ್ಣಗೆ ಮೊಟ್ಟೆ ಹಂಗೇನೆ ತುಂಬ ಚೆನ್ನಾಗಿದೆ ಇದು. ಈ ಥರ ಮಾಡಿ ಸ್ನೇಹಿತರೆ. ನೋಡಿ ರೆಡಿಯಾಗಿದೆ. ಬಿಸಿ ಮೊಟ್ಟೆ ಬಿರಿಯಾನಿ ರೆಡಿಯಾಗಿದೆ. ಮಳೆ ಬರ್ತಾ ಇದೆ, ಅದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಿಸಿದು ಹಾಕೊಡಿ, ಮಕ್ಕಳು ಇಷ್ಟಪಟ್ಕೊಂಡು ಊಟ ಮಾಡ್ತಾರೆ. ನೀವು ಇದ್ರ ಸೈಡ್ಸ್ಗೆ ಏನಾದರೂ ಬೇಕಾದರೆ ಮೊಟ್ಟೆ ಬಿರಿಯಾನಿ ಮಾಡಿದ್ದೀನಿ. ಸೈಡ್ಸ್ಗೆ ಮೊಟ್ಟೆನ ಇಟ್ಕೊಂಡಿದ್ದೀನಿ ಬೇಯಿಸಿರೋದು. ತುಂಬ ಚೆನ್ನಾಗಿರುತ್ತೆ. ಮಾಡಿ ಸ್ನೇಹಿತರೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.